ಅದನ್ನು ವಿಡಿಯೋ. My dear students, welcome to Learn Easy YouTube channel. Like, share and subscribe. ಆತ್ಮೀಯ 10ನೇ ತರಗತಿಯ ವಿದ್ಯಾರ್ಥಿನಿಯರೇ, ಮೊನ್ನೆ ತಾನೇ ನಡೆದಂಥ ಅಂದರೆ ದಿನಾಂಕ ಮಾರ್ಚ್ 26ರಂದು ನಡೆದಂಥ ದ್ವಿತೀಯ ಭಾಷೆ ಇಂಗ್ಲೀಷಿಗೆ ಸಂಬಂಧಪಟ್ಟಂತೆ ನೀವೆಲ್ಲ ಚೆನ್ನಾಗಿ ಉತ್ತರಗಳನ್ನು ಬರೆದು ಮುಗಿಸಿದ್ದೀರಿ. ಈಗ ಸ್ವಲ್ಪ ಉತ್ತರಗಳನ್ನು ಚೆಕ್ ಮಾಡಿಕೊಳ್ಳುವಂಥ ಸಮಯ. ಮೊದಲನೇ ಪ್ರಶ್ನೆ ಕ್ವೆಶ್ಚನ್ ಟ್ಯಾಗಿಗೆ ಸಂಬಂಧಪಟ್ಟಂಗಿತ್ತು. ಸ್ಟೂಡೆಂಟ್ಸ್ ಶೌಟೆಡ್ ಇನ್ ದ ಕ್ಲಾಸ್ ರೂಮ್. ಕೊಟ್ಟಿರುವಂಥ ವಾಕ್ಯ ಪಾಸ್ಟ್ ಟೆನ್ಸ್ನಲ್ಲಿ ಇರೋದರಿಂದ ಮತ್ತು ಅಫರ್ಮೇಟಿವ್ ಆಗಿರೋದರಿಂದ ಕ್ವೆಶ್ಚನ್ ಟ್ಯಾಗನ್ನು ನೆಗೆಟಿವ್ ಮಾಡಬೇಕು. ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಡಿಡಂಟ್ ದೇ. ಎರಡನೇ ಪ್ರಶ್ನೆ ಇನ್ಫಿನಿಟಿವನ್ನು ಕಂಡುಹಿಡಿಯೋದಿತ್ತು. ವಿ ಸೆಂಟ್ ಅ ಸರ್ವೇಯರ್ ಟು ಸರ್ವೆ ಯುವರ್ ಲ್ಯಾಂಡ್. ಟು ಸರ್ವೆ ಅನ್ನೋದು ಸರ್ವೆ ಮಾಡೋದು ಒಂದು ಕೆಲಸವನ್ನು ಸೂಚಿಸುವ ಪದ, ಕ್ರಿಯಾಪದ. ಹೀಗಾಗಿ ಟು ಸರ್ವೆ ಈಸ್ ಎ ಇನ್ಫಿನಿಟಿವ್. ಅದೇ ರೀತಿ ಮೂರನೇ ಪ್ರಶ್ನೆ ಲ್ಯಾಂಗ್ವೇಜ್ ಫಂಕ್ಷನ್ಗೆ ಸಂಬಂಧಪಟ್ಟಂಗಿದೆ. ವುಡ್ ಯು ಪ್ಲೀಸ್ ಗಿವ್ ಮಿ ಯುವರ್ ಸೈನ್ಸ್ ರೆಕಾರ್ಡ್ ಬುಕ್. ಸೆಂಟೆನ್ಸನ್ನು ಅಂಡರ್ಲೈನ್ ಮಾಡ್ಯಾರ. ಮನೋಜ್ ಮಾತಾಡಿದ ಆ ಸೆಂಟೆನ್ಸ್ ಅಲ್ಲಿ ಪ್ಲೀಸ್ ಬಂದತ್ತೆ ಅಂದರೆ ಆಟೋಮೆಟಿಕ್ಲಿ ನಿಮಗೆ ಗೊತ್ತಾಗುತ್ತೆ ಇದು ರಿಕ್ವೆಸ್ಟಿಂಗ್ ಆಗುತ್ತೆ. ಆಪ್ಷನ್ ಬಿ ಈಸ್ ಅ ರೈಟ್ ಆನ್ಸರ್. ಅದೇ ರೀತಿ ನಾಲ್ಕನೇ ಅಲ್ಲೇ ಇಫ್ ಕ್ಲಾಸ್ ವುಡ್ ಹ್ಯಾವ್ ಅಲ್ಲಿ ಸೂಟೇಬಲ್ ಫಾರ್ಮ್ ಹಾಕೋದೈತೆ ನೋಡ್ರಿ. ಅಲ್ಲಿ ಇಫ್ ಯು ಹ್ಯಾಡ್ ರೀಚ್ಡ್ ದ ಬಸ್ ಸ್ಟಾಪ್ ಇನ್ ಟೈಮ್ ಯು ಡ್ಯಾಶ್ ಮಿಸ್ಡ್ ದ ಬಸ್. ಮಿಸ್ಡ್ ಅನ್ನೋದು ಇಲ್ಲಿ ನೆಗೆಟಿವ್ ಐತಿ. ನೆಗೆಟಿವ್ ಪ್ಲಸ್ ನೆಗೆಟಿವ್ ಅಪರ್ ಪಾಸಿಟಿವ್. ಹೀಗಾಗಿ ಇಲ್ಲಿ ಸರಿಯಾದ ಉತ್ತರ ವುಡ್ ಹ್ಯಾವ್ ಅಲ್ಲ. ಸ್ವಲ್ಪ ಅದು ಕನ್ಫ್ಯೂಸ್ ಆಗಿದೆ, ಮಿಸ್ಪ್ರಿಂಟ್ ಆಗಿದೆ. ವುಡ್ ಹ್ಯಾವ್ ಅಲ್ಲ, ವುಡಂಟ್ ಹ್ಯಾವ್. ನೀನು ಬಸ್ ಸ್ಟಾಪಿಗೆ ಸರಿಯಾದ ಸಮಯಕ್ಕೆ ಬಂದಿದ್ದರೆ ನೀನು ಬಸ್ಸನ್ನು ತಪ್ಪಿಸ್ಕೊಳ್ತಿದ್ದಿಲ್ಲ. ವುಡಂಟ್ ಹ್ಯಾವ್, ಅದು ವುಡ್ ಹ್ಯಾವ್ ಆಗಿತ್ತು. ಸ್ವಲ್ಪ ಅದನ್ನು ಕರೆಕ್ಷನ್ ಮಾಡ್ಕೊರಿ. ಐದನೇ ಪ್ರಶ್ನೆ ಇಲ್ಲಿ ಸಿಲೆಬಲಿಗೆ ಸಂಬಂಧಪಟ್ಟಂಗೆ ಇದೆ. ಒಂದು ಸಿಲೆಬಲ್ ಇರೋದು ಯಾವುದು ಅಂತ ಕೇಳ್ಯಾರ. ಕ್ಲಿಯರು ಕೂಡ ಒಂದು ಸಿಲೆಬಲ್ ಐತಿ, ಕಾಮು ಕೂಡ ಒಂದು ಸಿಲೆಬಲ್ ಐತಿ. ಎರಡರಾಗ ಯಾವ್ದು ಬರೆದ್ರು ಕೂಡ ಅದಕ್ಕೆ ಮಾರ್ಕ್ಸ್ ಕೊಡಲೇಬೇಕು. ಎರಡೂ ಬರೆದ್ರೆ ಒಂದು ಮಾರ್ಕ್ಸ್ ನಿಮಗೆ ಸಿಗ್ತದೆ. ಕೊಟ್ಟಿರುವಂಥ ಕ್ವಶನ್ನ ಅಲ್ಲಿ ಹಂಗೆ ಕನ್ಫ್ಯೂಸ್ ಮಾಡ್ಕೊಂಡು ಕೊಟ್ಬಿಟ್ಟಾರೆ. ಇನ್ನು ಕೊಲೊಕೇಟಿವ್ ವರ್ಡ್ ಎ ಸೆಕ್ಷನ್ನಾಗ ಟೇಬಲ್ ಐತಿ, ಬಿ ಸೆಕ್ಷನ್ನಾಗ ಅದಕ್ಕೆ ಸರಿಯಾದ ಕೊಲೊಕೇಟಿವ್ ವರ್ಡ್ ಯಾವುದು ಅಂತ ಕೇಳ್ಯಾರ. ಟೇಬಲ್ ಕ್ಲಾತ್. ಇನ್ನು ಏಳನೇ ಪ್ರಶ್ನೆ ಆರ್ಟಿಕಲ್ ತುಂಬಲಿಕ್ಕೆ ಹೇಳ್ಯಾರ. ರಾಜೇಶ್ ಈಸ್ ಡ್ಯಾಶ್ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಕೊಟ್ಟಿರುವಂಥ ವಾಕ್ಯ ಸೂಪರ್ಲೇಟಿವ್ ಡಿಗ್ರಿ ಒಳಗಿರೋದ್ರಿಂದ ಅಲ್ಲಿ ಇ ಎಸ್ ಟಿ ಫಾರ್ಮನ್ನು ನೋಡಿದ್ರೆ ಗೊತ್ತಾಗ್ಬಿಡ್ತೈತಿ ಇದು ಸೂಪರ್ಲೇಟಿವ್ ಡಿಗ್ರಿ ಒಳಗೆ ಐತಿ ಅಂಥೇಳಿ. ಸೂಪರ್ಲೇಟಿವ್ ಡಿಗ್ರಿ ಒಳಗೆ ಯಾವಾಗಲೂ ಆರ್ಟಿಕಲ್ ದ ಬರ್ತೈತಿ. ಹೀಗಾಗಿ ದ ಅನ್ನು ಹಾಕಬೇಕು. ಇನ್ನು ಎಂಟನೇ ಪ್ರಶ್ನೆ ಪಾರ್ಟ್ಸ್ ಆಫ್ ಸ್ಪೀಚಿಗೆ ಸಂಬಂಧಪಟ್ಟಂಗಿದೆ. ವರ್ಕರ್ಸ್ ಲಿಫ್ಟೆಡ್ ದ ಹೆವಿ ಗುಡ್ಸ್ ಕ್ವಿಕ್ಲಿ. ಅದು ಕೆಲಸವನ್ನು ಸೂಚಿಸ್ತಾ ಇದೆ. ಅಲ್ಲಿ ಕೆಲಸ ಹ್ಯಾಂಗ್ ಮಾಡಕ್ಕಂತಾರ ಅನ್ನೋದು ಕೆಲಸವನ್ನು ಸೂಚಿಸುವ ಪದ, ಕ್ರಿಯಾ ವಿಶೇಷಣ. ಅದು ಕೆಲಸವನ್ನು ಹೊಗಳುವ ಪದ, ಸೂಚಿಸುವಲ್ಲ. ಕೆಲಸವನ್ನು ಹೊಗಳುವುದು ಯಾವಾಗಲೂ ಕ್ರಿಯಾ ವಿಶೇಷಣ ಆಗುತ್ತೆ. ಹೀಗಾಗಿ ಕ್ರಿಯಾ ವಿಶೇಷಣಗಳು ಎಲ್ವಾಯದಿಂದ ಕೊನೆಗೊಳ್ಳುತ್ತವೆ ಅಂತ ಕೂಡ ನಾನು ನಿಮಗೆ ಹೇಳಿದ್ದೆ. ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಎಡ್ವರ್ಬ್. ಒಂಬತ್ತನೇ ಪ್ರಶ್ನೆ ನಂದಿನಿ ವರ್ಕ್ಡ್ ಹಾರ್ಡ್ ಡ್ಯಾಶ್ ಶಿ ಡಿಡ್ ನಾಟ್ ಗೆಟ್ ಗುಡ್ ರಿಸಲ್ಟ್. ಅಲ್ಲಿ ಲಿಂಕರ್ ಬಟ್ ಹಾಕಬೇಕು. ಇನ್ನು ಹತ್ತನೇ ಪ್ರಶ್ನೆ ಪ್ರಿಪೋಸಿಷನ್ ಇದೆ. ದ ಕಿಂಗ್ ಫೌಟ್ ವಿತ್ ಅ ಸ್ವರ್ಡ್. ವಿತ್ ಅಲ್ಲಿ ಸರಿಯಾದ ಪ್ರಿಪೋಸಿಷನ್ ವಿತ್ ಹಾಕಬೇಕು. ಪ್ರಿಯಾಂಕಾ ಡ್ಯಾಶ್ ಬಿ ಪ್ಲಸ್ ವೇಟ್ ಅಂತ ಕೊಟ್ಟಾರೆ ನೋಡ್ರಿ. ಎಸ್ಟರ್ಡೇ ಅಂದ್ರೆ ಗೊತ್ತಾಗ್ಬಿಡ್ತೈತಿ ಇದನ್ನು ಪಾಸ್ಟ್ ಟೆನ್ಸ್ ಮಾಡ್ಬೇಕಂತೇಳಿ. ಇಲ್ಲಿ ಬಿ ಕೊಟ್ಟಿರೋದ್ರಿಂದ ಪ್ಲಸ್ ಮುಖ್ಯ ಕ್ರಿಯಾಪದ ಇರೋದ್ರಿಂದ ಅದನ್ನು ಪಾಸ್ಟ್ ಕಂಟಿನ್ಯೂ ಮಾಡಬೇಕು. ಸರಿಯಾದ ಉತ್ತರ ವಾಸ್ ವೇಟಿಂಗ್. ವಾಸರ ಬರ್ತೈತಿ, ವೇರರ ಬರ್ತೈತಿ ಪಾಸ್ಟ್ ಟೆನ್ಸ್ನೊಳಗೆ. ಇಲ್ಲಿ ಪ್ರಿಯಾಂಕಾ ಥರ್ಡ್ ಪರ್ಸನ್ ಸಿಂಗ್ಯುಲರ್ ನಂಬರ್ ಸಿ ಇರೋದ್ರಿಂದ ಇಲ್ಲಿ ವಾಸ್ ಬಂದೈತಿ. 12ನೇ ಪ್ರಶ್ನೆ ಡೆವಲಪ್ದ ಸರಿಯಾದ ವರ್ಡ್ ಫಾರ್ಮನ್ನು ತುಂಬ್ರಿ ಅಂತ ಹೇಳ್ಯಾರ. ಅದು ಡೆವಲಪ್ಮೆಂಟ್ ಆಗುತ್ತೆ. ಇನ್ನು ಸ್ವಂತ ವಾಕ್ಯ ಮಾಡ್ರಿ ಅಂತ ಹೇಳ್ಯಾರ. ಆದ್ರೆ ಅದು ನೌನ ಆಗ್ಬೇಕಂತ ಹೇಳ್ಯಾರ. ಹೀಗಾಗಿ ವಾಕಿಂಗ್ ಈಸ್ ಎ ಗುಡ್ ಎಕ್ಸಸೈಸ್ ಅಂತ ಮಾಡಿಬಿಟ್ರೆ ಅದಕ್ಕೆ ನೀವು ಒಂದು ಅಂಕವನ್ನು ಗಳಿಸ್ತೀರಿ. ಇನ್ನು ಕಂಪೇರೇಟಿವ್ ಡಿಗ್ರಿ ಮಾಡೋಕ್ಕೆ ಹೇಳ್ಯಾರ. ಕೊಟ್ಟಿರೋದು ಸೂಪರ್ಲೇಟಿವ್ ಡಿಗ್ರಿ ಒಳಗೈತಿ. ವಿಜಯ್ ಈಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್. ಮೋಸ್ಟ್ ದ ಕಂಪೇರೇಟಿವ್ ಫಾರ್ಮ್ ಮೋರ್. ವಿಜಯ್ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಎನಿ ಅದರ್ ಸ್ಟೂಡೆಂಟ್ ಇನ್ ದ ಕ್ಲಾಸ್ ಅಂತ ಮಾಡಿಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 15ನೇ ಪ್ರಶ್ನೆ ಪ್ಯಾಸಿವಸ್ ಮಾಡ್ಲಿಕ್ಕೆ ಹೇಳ್ಯಾರ. ಡಾಕ್ಟರ್ಸ್ ಅನ್ನೋದು ಸಬ್ಜೆಕ್ಟ್, ಆರ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಟ್ರೀಟಿಂಗ್ ಅನ್ನೋದು ಮೇನ್ ವರ್ಬು, ದ ಪೇಷಂಟ್ಸ್ ಅನ್ನೋದು ಆಬ್ಜೆಕ್ಟ್. ಆಬ್ಜೆಕ್ಟನ್ನು ಸಬ್ಜೆಕ್ಟ್ ಮಾಡಿದ್ರಿ, ದ ಪೇಷಂಟ್ಸ್ ಮೊದಲಿಗೆ ಬಂತು. ಡಾಕ್ಟರ್ಸ್ ಆಬ್ಜೆಕ್ಟ್ ಮಾಡಿದ್ರಿ, ಅದು ಕೊನೆಗೆ ಹೋತು. ಕೊಟ್ಟಿರುವಂಥ ವಾಕ್ಯ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಇರೋದ್ರಿಂದ ಯಾವುದೇ ಕಂಟಿನ್ಯೂಸ್ ಟೆನ್ಸ್ನೊಳಗಿದ್ದಾಗ ಪ್ಯಾಸಿವ್ ವಾಯ್ಸ್ನೊಳಗೆ ಬೀಯಿಂಗ್ ಬರ್ತೈತಿ.
ಹೀಗಾಗಿ ದ ಪೇಷಂಟ್ಸ್ ಮುಂದೆ ದ ಪೇಷಂಟ್ಸು ಪ್ಲೂರಲ್ ಫಾರ್ಮ್ ಇರೋದ್ರಿಂದ ಆರ್ ಹಾಕಿದ್ರಿ, ಕಂಟಿನ್ಯೂಸ್ ಇರೋದ್ರಿಂದ ಬೀಯಿಂಗ್ ಹಾಕಿದ್ರಿ, ಟ್ರೀಟ್ ದ V3 ಫಾರ್ಮು ಟ್ರೀಟೆಡ್, ಅಬ್ಜೆಕ್ಟಿನ ಹಿಂದೆ ಪ್ರಿಪೋಸಿಷನ್ ಬೈ, ಹೀಗಾಗಿ ದ ಪೇಷಂಟ್ಸ್ ಆರ್ ಬೀಯಿಂಗ್ ಟ್ರೀಟೆಡ್ ಬೈ ಡಾಕ್ಟರ್ಸ್. ಇನ್ನು ನೆಕ್ಸ್ಟ್ 16ನೇ ಪ್ರಶ್ನೆ ಡೈರೆಕ್ಟ್ ಇಂಡೈರೆಕ್ಟ್ ಮಾಡೋಕ್ಕೆ ಹೇಳ್ಯಾರ. ಐ ಆಮ್ ಪ್ಲ್ಯಾನಿಂಗ್ ಟು ಗೋ ಟು ಮೈ ನೇಟಿವ್ ಪ್ಲೇಸ್. ಸುರೇಶ್ ಹೇಳಿದ ಮಾತು ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನೊಳಗೈತಿ. ಪ್ರೆಸೆಂಟ್ ಕಂಟಿನ್ಯೂಸ್ ಚೇಂಜ್ ಇಂಟು ಪಾಸ್ಟ್ ಕಂಟಿನ್ಯೂ ಅನ್ನೋದು ರೂಲು. ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಪ್ರೊನೌನ್ಸ್ ಆರ್ ಚೇಂಜ್ ಇಂಟು ಥರ್ಡ್ ಪರ್ಸನ್ ಅನ್ನೋದು ರೂಲು. ಹೀಗಾಗಿ ಸುರೇಶ್ ಟೋಲ್ಡ್ ಜಯಂತ್ ದ್ಯಾಟ್. ಯಾವುದೇ ಅಫರ್ಮೇಟಿವ್ ಸೆಂಟೆನ್ಸ್ನೊಳಗೆ ಇಂಡೈರೆಕ್ಟ್ ಮಾಡ್ಬೇಕಾದ್ರೆ ದ್ಯಾಟ್ ಬರ್ತೈತೆ ಅಂತ ಹೇಳ್ತಾರೆ. ಅವರು ದ್ಯಾಟನ್ನು ಕೊಟ್ಟ ಐ ಆಮ್ ಅಂದ್ರೆ ಆಯ್ ಅಂದ್ರೆ ಸುರೇಶ್ ಅಂದ್ರವ ಚಾಟ ಪ್ರೊನೌನ್ಯಾಗ ಹೀ ಅಕ್ಕನ. ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದದನ್ನು ಪಾಸ್ಟ್ ಕಂಟಿನ್ಯೂ ಮಾಡಬೇಕಾಗೈತಿ, ಅದಕ್ಕೆ ಹಿ ವಾಸ್ ಪ್ಲ್ಯಾನಿಂಗ್ ಆಗೈತಿ. ಟು ಗೋ ಟು ಮೈ ಇದ್ದದ್ದು ಅವನ ನೇಟಿವ್ ಪ್ಲೇಸ್ ಅನ್ನೋದಕ್ಕೆ ಹೀಸ್ ಆಗುತ್ತೆ. ಹೀಗಾಗಿ ಹಿ ವಾಸ್ ಪ್ಲ್ಯಾನಿಂಗ್ ಟು ಗೋ ಟು ಹೀಸ್ ನೇಟಿವ್ ಪ್ಲೇಸ್. ಇನ್ನು 17ನೇ ಪ್ರಶ್ನೆ ಬಾಳೇಶ್ವರ್ ವೆಂಟ್ ಆ್ಯಂಡ್ ಗ್ರ್ಯಾಬ್ಡ್ ದ ಟ್ರೈನ್ಸ್ ಎಮರ್ಜೆನ್ಸಿ ಚೇನ್. ಇಲ್ಲಿ ಎರಡು ತಪ್ಪದವ ಅಂತ ಹೇಳ್ತಾರೆ. ಒಂದು ಎಡ್ವರ್ಬಿಯಲ್ಲಿ ಮಿಸ್ಟೇಕ್ ಐತಿ, ಫ್ರ್ಯಾಂಟಿಕ್ ಅಲ್ಲ, ಅದು ಫ್ರ್ಯಾಂಟಿಕಲಿ ಆಗ್ಬೇಕದು, LLY. ಎಡ್ವರ್ಬ್ಗಳು LYದಿಂದ ಕೊನೆಗೊಳ್ಳುತ್ತವೆ ಅಂತ ಹೇಳಿದ್ನಲ್ಲ, ಅದು. ಇನ್ನು ಸ್ಪೆಲ್ಲಿಂಗ್ ಮಿಸ್ಟೇಕು ಎಮರ್ಜೆನ್ಸಿ ಸ್ಪೆಲ್ಲಿಂಗ್ ತಪ್ಪ್ಯಾರ ನೋಡ್ರಿ ಅವರು. ಈ ಬರ್ತದೆ ಅಲ್ಲಿ, ಈ ಹಾರ್ಸ್ಯಾರ. ಅದನ್ನು ನೀವು ಹಾಕಿಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಈ ಪ್ರಶ್ನೆಗೆ 2 ಅಂಕಗಳನ್ನು ನೀವು ಸುಲಭವಾಗಿ ಗಳಿಸ್ತೀರಿ. ಇನ್ನು ಮುಂಬೈ ಜನ ಯಾಕೆ ಹೆಲ್ಪ್ ಮಾಡಲಿಕ್ಕೆ ಹೆದರಿದ್ರು ಅಂತ ಬಾಳೇಶ್ವರ್ ಹೇಳ್ತಾನೆ ಅಂತ ಕೇಳ್ಯಾರ. ಬಾಳೇಶ್ವರನ ಪ್ರಕಾರ ಮುಂಬೈ ಜನ ಯಾಕೆ ಹೆದರಿದ್ರು ಅಂದ್ರೆ, ಅಕಾರ್ಡಿಂಗ್ ಟು ಬಾಳೇಶ್ವರ್, ದ ಪೀಪಲ್ ಆಫ್ ಮುಂಬೈ ವೇರ್ ಅಫ್ರೇಡ್ ಆಫ್ ಗೆಟಿಂಗ್ ಎಂಟ್ಯಾಂಗಲ್ಡ್ ವಿತ್ ದ ಪೊಲೀಸ್ ಆಫ್ ದ ಕೋರ್ಟ್. ಪೊಲೀಸು ಮತ್ತು ಕೋರ್ಟ್ಗೆ ಅಡ್ಡಾಡೋದು ಹತ್ತತ್ತೆ ಅಂಥೇಳಿ ಮುಂದಿನ ಸಿಚುವೇಶನನ್ನು ಈಗ ಅಡ್ವಾನ್ಸ್ ಆಗಿ ಥಿಂಕ್ ಮಾಡಿ ಅವರು ಬಾಳೇಶ್ವರನಿಗೆ ಸಹಾಯ ಮಾಡಲಿಲ್ಲ ಅಂಥೇಳಿ ಅಲ್ಲಿ ಬರೆದು ಬಿಡ್ಬೇಕು. ನೀವು ಆನ್ಸರ್ಗಳನ್ನೆಲ್ಲ ರೆಡ್ಡಿಂಗ್ ಕಿಲಿ ಮಾಡಿ ನೋಡಿರಿ. ವಿದ್ಯಾರ್ಥಿಗಳು ಯಾರು ಪ್ರಥಮ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ, ನಮ್ಮ ಲರ್ನ್ ಈಜಿ ಯೂಟ್ಯೂಬ್ ಚಾನಲಿನ 81ನೇ ವಿಡಿಯೋ ಇದು. ಇಲ್ಲಿ ನಿಮಗೆ PUCಗೆ ಸಂಬಂಧಪಟ್ಟಂಥ, ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂಥ, ITIಗೆ ಸಂಬಂಧಪಟ್ಟಂಥ, ಡಿಪ್ಲೊಮಾಗೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಇದು ಲಭ್ಯ ಇದ್ದಾವೆ. ಇದು 81ನೇ ವಿಡಿಯೋ ಇದು. ಕೂಡಲೇ ನಮ್ಮ ಲರ್ನ್ ಈಜಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಸಪೋರ್ಟ್ ಮಾಡಿರಿ, ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಡ್ರಿ ಅಂತ ಕೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಅಂಬೇಡ್ಕರ್ ಅವರನ್ನೇ ನೆಹರೂರವರು ಯಾಕೆ ಲಾ ಮಿನಿಸ್ಟರ್ ಅಂಥೇಳಿ ಸೆಲೆಕ್ಟ್ ಮಾಡಿಕೊಂಡ್ರು ಅಂಥೇಳಿ ಪ್ರಶ್ನೆ ಕೇಳ್ಯಾರ. ಆ ಒಂದು ಲೆಜಿಸ್ಲೇಷನ್ ಮತ್ತು ಕಮಿಟ್ಮೆಂಟ್ ಟು ಸೋಷಿಯಲ್ ಜಸ್ಟಿಸ್, ಅಂಬೇಡ್ಕರ್ ಅವರು ಒಂದು ಏನು ಎಫರ್ಟ್ ಐತಲ್ಲ ಅದನ್ನು ಗಮನಿಸಿದಂಥ ನೆಹರೂರವರು ಅವರನ್ನೇ ಆಯ್ಕೆ ಮಾಡಿಕೊಂಡ್ರು ಅಂಥೇಳಿ ಬರಿಬೇಕು. ಆ ಉತ್ತರವನ್ನು ನೀವು ಅಲ್ಲಿ ಬರೆದೀನಿ, ಗಮನಿಸ್ರಿ ನೀವು. ಇನ್ನು ಮುಂದಿನ ಪ್ರಶ್ನೆ 20ನೇ ಪ್ರಶ್ನೆ ಐ ಆಮ್ ದಿ ಲ್ಯಾಂಡ್ದಿಂದ ಬಂದತಿ. ಅದರ ಉತ್ತರವನ್ನು ಕೂಡ ಅಲ್ಲಿ ಕೊಟ್ಟೀನಿ, ನೀವು ಅದನ್ನು ಕೂಡ ಗಮನಿಸ್ರಿ. ಸತೀಶ್ ಬಿಕಮ್ ಅ ಗ್ರೇಟ್ ಆರ್ಟಿಸ್ಟ್. ಕಲರ್ಸ್ ಆಫ್ ಸೈಲೆನ್ಸ್ ಪಾಠದಿಂದ ಆಯ್ಕೆ ಮಾಡಿಕೊಂಡಂಥ ಪ್ರಶ್ನೆ ಅದು. ನೀವು ಅದನ್ನು ಹೇಗೆ ಆತನನ್ನು ಅಪ್ರಿಷಿಯೇಟ್ ಮಾಡ್ತೀರಿ ಅಂತ ಕೇಳ್ಯಾರ. ಇವತ್ತು ಅವರ ಡೆಡಿಕೇಶನ್, ಪ್ರಿಸರ್ವೆನ್ಸ್ ಆ್ಯಂಡ್ ಹಾರ್ಡ್ ವರ್ಕ್, ಅವರ ಜೀವನದಲ್ಲಿ ಅವರು ಆ ಒಂದು ಕಲೆಗೆ ತಮ್ಮನ್ನು ತಾವು ಡೆಡಿಕೇಟ್ ಮಾಡಿಕೊಂಡಿದ್ದು ಮತ್ತು ಅದನ್ನು ಪ್ರಿಸರ್ವೆನ್ಸ್ ಅಂದರೆ ಕೊನೆಯವರೆಗೂ ಕಾಪಾಡಿಕೊಳ್ಳೋದು ಮತ್ತು ಹಾರ್ಡ್ ವರ್ಕ್, ಈ ಪಾಯಿಂಟ್ಸನ್ನು ಕವರ್ ಮಾಡಿ ನೀವು ಉತ್ತರವನ್ನು ಬರೀಬೇಕು. ಮುಂದಿನ ಪ್ರಶ್ನೆ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಪಾಠದಿಂದ ಕೇಳ್ಯಾರ. ಹಣದಿಂದ ಯಾರನ್ನು ತೃಪ್ತಿಪಡಿಸಲಿಕ್ಕೆ ಸಾಧ್ಯವಿಲ್ಲ, ಜ್ಞಾನದಿಂದ ಮಾತ್ರ ಪ್ರತಿಯೊಬ್ಬರನ್ನು ತೃಪ್ತಿಪಡಿಸಬಹುದು. ಇದನ್ನು ಕೆಲ್ಲಿಸ್ ಬರೋಕರ ಪ್ರಕಾರ ಜಸ್ಟಿಫೈ ಮಾಡಿರಿ ಅಂತ ಕೇಳ್ಯಾರ. ಆ ಉತ್ತರವನ್ನು ನೀವು ಅಲ್ಲಿ ಗಮನಿಸಬೇಕು. ಇನ್ನು ಮುಂದಿನ ಪ್ರಶ್ನೆ ನಾರಾಯಣಪುರ ಇನ್ಸಿಡೆಂಟ್ದಿಂದ ಅಂದರೆ ಸಪ್ಲಿಮೆಂಟ್ರಿ ರೀಡಿಂಗ್ನಿಂದ 2 ಪ್ರಶ್ನೆಗಳು ಬರ್ತಾವಂತ ಹೇಳಿದ್ನಲ್ಲ. ವೈ ವೇರ್ ಬಾಬು ಆ್ಯಂಡ್ ಮಂಜು ಬಿಟ್ ಡಿಸಪಾಯಿಂಟೆಡ್ ವಿತ್ ವೇ ಸ್ಟೂಡೆಂಟ್ಸ್ ವೇರ್ ಮಾರ್ಚಿಂಗ್ ಅಂತ ಕೇಳ್ಯಾರ. ಅದರ ಉತ್ತರವನ್ನು ಹಾಕಿನಿ. 6 ಕ್ವಶನನ್ನು ನಾನು ಬಿಡಿಸ್ಲಿಕ್ಕೆ ಹೋಗಿಲ್ಲ, ಅದನ್ನು ನೀವೇ ಬಿಡಿಸುವಂಥ ಪ್ರಯತ್ನ ಮಾಡಿರಿ. ಯಾರು ಬಿಡಿಸಿರಿ ಒಂದು ಸಲ ಅದನ್ನು ಚೆಕ್ ಮಾಡಿಕೊಡಿ. ಇನ್ನು 24ನೇ ಪ್ರಶ್ನೆ ಹೌ ಡು ಯು ಸೇ ದ್ಯಾಟ್ ಹನೀಪ್ ವಾಸ್ ಅ ಯಂಗ್ ಮ್ಯಾನ್ ವಿತ್ ವೇರಿಡ್ ಟ್ಯಾಲೆಂಟ್ಸ್ ಆ್ಯಂಡ್ ಇಂಟ್ರೆಸ್ಟ್ ಅಂಥೇಳಿ. ಅಲ್ಲಿ ಕೂಡ 2 ಪ್ರಶ್ನೆಗಳಿರ್ತವೆ. ಒಂದನೇ ಸಪ್ಲಿಮೆಂಟ್ ರೀಡಿಂಗ್ ಅಥವಾ 2ನೇ ಸಪ್ಲಿಮೆಂಟ್ ರೀಡಿಂಗ್, ಎರಡರಾಗ ಒಂದು ಪರ್ಫೆಕ್ಟ್ ಆಗಕ್ಕೆ ಹೇಳಿದ್ದೆ. ಅದೇ ರೀತಿ 3 ಅಥವಾ 4 ಸಪ್ಲಿಮೆಂಟ್ ರೀಡಿಂಗ್ಗಳಿಗೆ ಒಂದು ಪರ್ಫೆಕ್ಟ್ ಆಗಿ ಹೇಳಿದ್ದೆ. ಇಲ್ಲಿ ನಾನು ಬರ್ಡ್ ಆಫ್ ಹ್ಯಾಪಿನೆಸ್ ಎಂದು ಉತ್ತರವನ್ನು ಬಿಟ್ಟೀನಿ. ಇಲ್ಲಿ ಹನೀಪ್ ಅವ್ರ ಬಗ್ಗೆ ಏನು ಪ್ರಶ್ನೆ ಕೇಳಿದ್ರಲ್ಲ ಅದಕ್ಕೆ ನಾನು ಇಲ್ಲಿ ಉತ್ತರಿಸೀನಿ. ಆ ಉತ್ತರವನ್ನು ನೀವು ಚೆಕ್ ಮಾಡಿಕೊಡ್ರಿ. ಮುಂದಿನ ಪ್ರಶ್ನೆ 3 ಅಂಕದ 2 ಪ್ರಶ್ನೆಗಳಿರ್ತಾವೆ. ಯಾಕಂದರೆ ಇಲ್ಲಿ 2 ಅಂಕದ 7 ಪ್ರಶ್ನೆಗಳನ್ನು ಮುಗಿಸಿದ್ವಿ ನಾವೀಗ. ಈಗ ಮುಂದಿನ ಪ್ರಶ್ನೆ 3 ಅಂಕದ 2 ಪ್ರಶ್ನೆಗಳು, 2 ಒಂದು ಪಾಠದ ಮೇಲೆ, ಒಂದು ಪದ್ಯದ ಮೇಲೆ. ಸ್ವಾಮಿ ಬಿಕೆಮ್ ಅ ಓವರ್ ನೈಟ್ ಸಬ್ಸ್ಟೆನ್ಸ್ ಯುವರ್ ಆನ್ಸರ್ ಅಂತ ಕೇಳ್ಯಾರ. ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಸ್ವಾಮಿ ಹೇಗೆ ಹೀರೋ ಆದ ಅಂಥೇಳಿ
ಇಲ್ಲಿ ನಾನು ಅದನ್ನು 5ರಿಂದ 6 ಸಾಲುಗಳಷ್ಟು ಉತ್ತರವನ್ನು ಬರೆದೀನಿ, ಸ್ವಲ್ಪ ಚೆಕ್ ಮಾಡಿಕೊಡ್ರಿ. ಇನ್ನು ಪದ್ಯ ಭಾಗದಿಂದ ನಾನು ಹೇಳಿದ್ದೆ, ಯಾವಾಗಲೂ ಗ್ರ್ಯಾಂಡ್ ಮಾ ಕ್ಲೈಮ್ ಸೆಟ್ರಿ ಸಮರಿಯನ್ನು ಭಯಪಟ್ಟು ಹಾಕಿಬಿಡ್ರಿ, ಅದರಿಂದ ಖಂಡಿತವಾಗಿ ನಿಮಗೆ ಅಂಕಗಳು ಬರ್ತಾವಂತ. ಇಲ್ಲಿ ಕೂಡ ನೀವು 3 ಅಂಕವನ್ನು ಗಳಿಸುವಂಥ ಪ್ರಶ್ನೆ ಸಿಕ್ಕತ್ತೆ ನಿಮಗೆ. ಆ ಉತ್ತರವನ್ನು ನೀವು ಒಂದು ಸಲ ಚೆಕ್ ಮಾಡಿಕೊಡ್ರಿ. ಇನ್ನು ಮುಂದಿರುವ 4 ಆರ್ಸಿಗಳು ಇರ್ತಾವೆ. 3 ಆರ್ಸಿಗಳು ಪಾಠದ ಮೇಲೆ, 1 ಆರ್ಸಿ ಪದ್ಯದ ಮೇಲೆ. ಒಂದೊಂದು ಆರ್ಸಿಗೆ 3 ಅಂಕ. ಬರೀ ನೀವು ಗ್ರಾಮರ್ ಮತ್ತು ಆರ್ಸಿ ಒಳಗನ ಪಾಸ್ ಆಗಿಬಿಡ್ಬೋದು, ಯಾಕಂದ್ರೆ 18 ಮಾರ್ಕ್ಸದ ಗ್ರಾಮರು, 12 ಮಾರ್ಕ್ಸಿನ ಆರ್ಸಿ, 40 ಮಾರ್ಕ್ಸ್ ಇಲ್ಲೇ ಆಗಿ ಹೋಗ್ಬಿಡ್ತು. ಎ ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್, ಕನ್ಸರ್ಟ್ ಪಾಠದಿಂದ ಆಯ್ಕೆ ಮಾಡಿಕೊಂಡಂಥ ಪದ್ಯ. ಹೋಗಿ ಒಂದು ಸ್ವಲ್ಪ ವಾಕಿಂಗರ ಮಾಡಿ ಹೋಗಿ, ಸ್ವಲ್ಪ ನಿನ್ನ ಮನಸ್ಸು ಹಗುರಾಗ್ಬೋದು ಅಂಥೇಳಿ ಸಲಹೆ ಕೊಟ್ಟವರು ಯಾರು ಅಂತ ಚಿಕ್ಕಮ್ಮ ಸುಶೀಲಾ. ಯಾರಿಗೆ ಸಲಹೆ ಕೊಟ್ಟರು? ಸ್ಮಿತಾ. ವೈ ಡಿಡ್ ದ ಸ್ಪೀಕರ್ ಅಂತ ಕೇಳಿದರೆ ಅಲ್ಲಿ ಉತ್ತರವನ್ನು ಬರೆದಿದ್ದು ನೋಡ್ರಿ. ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕಾಗಿತ್ತು ಸ್ಮಿತಾಗ, ಅದಕ್ಕೆ ಆ ರೀತಿ ಹೇಳಿದ್ಲು ಅಂತೇಳಿ. ದೇರ್ ಆರ್ ಲಿಮಿಟ್ಸ್ ಟು ಪೇಷನ್ಸ್ ಆರ್ ಡಿಸ್ಕವರಿ ಪಾಠದಿಂದ ಬಂದತಿ. ಯಾರು ಹೇಳಿದರು, ಯಾರಿಗೆ ಹೇಳಿದರು, ಯಾಕೆ ಹೇಳಿದರು, 3 ಉತ್ತರಗಳನ್ನು ನೀವು ಅಲ್ಲಿ ಗಮನಿಸ್ಬೇಕು. ದ ಟ್ರೀಸ್ ಇನ್ ದ್ಯಾಟ್ ಆರ್ಕಡ್ ಆರ್ ನಾಟ್ ಮೈನ್, ಜೆಂಟ್ಲ್ಮನ್ ಆಫ್ ರಿಯೋ ಇನ್ ಮಿಡಿಯೋ ಪಾಠದಿಂದ ಈ ಮಾತನ್ನು ಹೇಳಿದವ ಡಾನ್ ಅನ್ಸೆಲ್ಮೋ. ಅವರ ಪ್ರಕಾರ ಈ ಗಿಡ ಮರಗಳು ಯಾರಿಗೆ ಸೇರಿದ್ದು ಅಂದ್ರೆ ಚಿಲ್ಡ್ರನ್ ಆಫ್ ರಿಯೋ ಇನ್ ಮಿಡಿಯೋ ಅಂತ ಬರೆದು ಬಿಡ್ಬೇಕು. ಇನ್ನು ಯಾವಾಗ ಹೇಳಿದರು ಅಂದ್ರೆ ವೆನ್ ಅಮೇರಿಕನ್ಸ್ ಎಕ್ಸ್ಟ್ರಾ ಲ್ಯಾಂಡಿಗೆ ಎಕ್ಸ್ಟ್ರಾ ಅಮೌಂಟ್ ಕೊಡ್ತೀನಿ ಅಂತ ಬಂದಾಗ ಅನ್ಸೆಲ್ಮೋರ್ ಅವರು ಏನು ಹೇಳ್ತಾರೆ, ಆ ಗಿಡ ಮರಗಳು ನನ್ನವಲ್ಲ ಅಂತ ಆ ಟೈಮ್ನಲ್ಲಿ ಹೇಳಿದ ಮಾತಿದು. ದೇರ್ ವಿಲ್ ನಾಟ್ ಬಿ ಎನಿ ಕ್ಯಾಲೆಂಡರ್ ಆಪ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಪಾಠದಿಂದ ಆಯ್ಕೆ ಮಾಡಿಕೊಂಡಂಥ ಪದ್ಯ ಇದೆ. ಈ ಮಾತನ್ನು ಹೇಳಿದವರು ಯಾರು ಅಂದ್ರೆ ನಾರ್ಮನ್ ನಿಕೋಲ್ಸನ್. ಯಾವಾಗ ಹೇಳಿದರು ಅಂದ್ರೆ ಬಾಹ್ಯಾಕಾಶಕ್ಕೆ ಹೋಗೋಕ್ಕಿಂತ ಮುಂಚೆ ಹೇಳಿದಂಥ ಮಾತಿದು. ಯಾಕೆ ಹೇಳಿದರು ಅಂತೇಳಿ ಅಲ್ಲಿ ಉತ್ತರವನ್ನು ನಾನು ಬರೆಸೀನಿ. ಇನ್ನು ಮುಂದಿನದು ಪ್ರೊಫೈಲ್ ರೇಟಿಂಗ್ ಮಿಸ್ಟರ್ ವಿನಯ್ ಅವರ ಬಗ್ಗೆ ಕೊಟ್ಟಾರ. ನಾನು ನಿಮಗೆ ಯಾವಾಗಲೂ ಹೇಳೀನಿ, ಸ್ಟಾರ್ಟಿಂಗ್ ದಿಸ್ ಈಸ್ ಅ ಪ್ರೊಫೈಲ್ ಆಫ್ ಅಂತ ಹಾಕ್ರಿ ಅಂತ ಹೇಳಿ. ಆ ರೀತಿ ಅದನ್ನು ಚಾಲೂ ಮಾಡಿ ನಿಮ್ಮದೇ ಆದ ಸ್ವಂತ ವಾಕ್ಯದೊಳಗೆ ಅದನ್ನು ಬರೆಯುವಂಥ ಪ್ರಯತ್ನವನ್ನು ಮಾಡಿರ್ತೀರಿ. ಒಂದು ಸಲ ಚೆಕ್ ಮಾಡಿಕೊಡ್ರಿ. ಇನ್ನು 32ನೇ ಪ್ರಶ್ನೆ ಡೆವಲಪ್ ದಿ ಸ್ಟೋರಿ ಅಂತ ಐತಿ, ಅದನ್ನು ಕೂಡ ನಾನು ಇಲ್ಲಿ ಕೊಟ್ಟೀನಿ. ಒಂದು ಸಲ ಚೆಕ್ ಮಾಡಿಕೊಡ್ರಿ, ಸ್ವಲ್ಪ ದೊಡ್ಡದು ಅನ್ನಿಸ್ಬೋದು. ಇನ್ನು 33ನೇ ಪ್ರಶ್ನೆ ಸ್ಟಡಿ ದ ಪಿಕ್ಚರ್. ಆ ಪಿಕ್ಚರನ್ನು ನಾನು ಇಲ್ಲಿ ಕೊಡೋಕ್ಕಾಗಲ್ಲ, ಅದಕ್ಕೆ ಅದನ್ನು ನಾನು ಕೊಟ್ಟಿಲ್ಲ. ಯಾರಿಗೆ ಬ್ಲೈಂಡ್ ಸ್ಟೂಡೆಂಟ್ಸ್ ಇರ್ತಾರೋ ಅವರು ಮಾತ್ರ ಆ ಪಿಕ್ಚರನ್ನು ನೋಡೋಕ್ಕಾಗಲ್ಲ, ಅವರು ಈ 3 ಶಬ್ದಗಳನ್ನು ಸ್ವಂತ ವಾಕ್ಯ ಮಾಡಿರಿ ಅಂತ ಫ್ರೇಸಲ್ ವರ್ಬ್ಗಳನ್ನು ಕೊಟ್ಟಿರ್ತಾರೆ. ಎಲ್ಲರಿಗೆ ಅಲ್ಲಿದೆ ಕ್ಲೀನಪ್ಪು, ಗೆಟಪ್ಪು ಮತ್ತು ಲುಕ್ ಆಫ್ಟರ್. ಇನ್ನು 34ನೇ ಪ್ರಶ್ನೆ ಕ್ವಾಲಿಟಿ ಆಫ್ ಮರ್ಸಿ ಬಗ್ಗೆ ಕೇಳಿದ್ರು. ನೀವು 14 ಸಾಲುಗಳನ್ನು ಈಗಾಗಲೇ ಬೈಪಟ್ ಮಾಡಿರೋದ್ರಿಂದ ಖಂಡಿತವಾಗಿ ಆ 4 ಸಾಲುಗಳನ್ನು ಬರೆದು 4 ಅಂಕಗಳನ್ನು ಗಳಿಸಿರ್ತೀರಿ ಅಂತ ಭಾವಿಸುತ್ತಾ 35ನೇ ಪ್ಯಾರಾಗ್ರಾಫ್ ಪ್ರಶ್ನೆಗೆ ಹೋಗೋಣ. ಪ್ಯಾರಾಗ್ರಾಫ್ದ ಕೊನೆಯಲ್ಲಿ 2 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಆ ಪ್ರಶ್ನೆಗಳಿಗೆ ಉತ್ತರಗಳು ಕೂಡ ಅಲ್ಲೇ ಇರ್ತವೆ. ಆ ಉತ್ತರಗಳನ್ನು ನಾನು ಬರೆಸೀನಿ, ಒಂದು ಸಲ ಚೆಕ್ ಮಾಡಿಕೊಡ್ರಿ. ಒಂದೊಂದಕ್ಕೆ 2 ಅಂಕ ಇರ್ತೈತಿ, ಹೀಗಾಗಿ ನೀವು ಸುಲಭವಾಗಿ ಇಲ್ಲಿ 4 ಅಂಕಗಳನ್ನು ಗಳಿಸ್ಬೋದು. ಇನ್ನು 36ನೇ ಪ್ರಶ್ನೆ ಪೊಯಿಟ್ರಿ ಸೆಕ್ಷನಿಂದನೇ ಕೇಳಿರ್ತಾರೆ. 2 ಕೊಟ್ಟಿರ್ತಾರೆ, 1 ಬರೆಯೋಕೆ ಹೇಳ್ತಾರೆ. ಕನಿಷ್ಠ 8ರಿಂದ 10 ಸಾಲ ಆಗಬೇಕಂತ ಹೇಳಿರ್ತಾರೆ. 1 ಪ್ರಶ್ನೆ ಜಾಜ್ ಪ್ಲೇಯರ್, ಮೊದಲೇ ಹೇಳಿದ್ದೆ ನಾನು ಜಾಜ್ ಪ್ಲೇಯರ್ ಸಮರಿ ಬೈಪಟ್ ಮಾಡಿರಿ ಅಂಥೇಳಿ. 1 ಪ್ರಶ್ನೆ ಜಾಜ್ ಪ್ಲೇಯರ್ನಿಂದ ಬಂದತಿ. ಮತ್ತೊಂದು ಪ್ರಶ್ನೆ ದ ಸಾಂಗ್ ಆಫ್ ಇಂಡಿಯಾದಿಂದ ಬಂದತಿ. ಇನ್ನೊಂದು ಪ್ರಶ್ನೆ ಬ್ಯಾಲೆಡ್ ಆಫ್ ದಿ ಟೆಂಪೆಸ್ಟ್ನಿಂದ ಬಂದತಿ. 3 ಪ್ರಶ್ನೆಗಳನ್ನು ಕೊಟ್ಟು ಯಾವುದಾದ್ರೂ 1 ಬರೀಲಿಕ್ಕೆ ಹೇಳಿರ್ತಾರೆ. ನಾನು ಜಾಜ್ ಪ್ಲೇಯರನ್ನು ಬರೆಸೀನಿ, ಹೀಗಾಗಿ ಸಾಂಗ್ ಆಫ್ ಇಂಡಿಯಾ ಮತ್ತು ಬ್ಯಾಲೆಡ್ ಆಫ್ ದಿ ಟೆಂಪೆಸ್ಟನ್ನು ಬರೆದವರು ನೀವು ಚೆಕ್ ಮಾಡ್ಕೊರಿ. ನಾವು ಅಂಕರಿ ಇಲ್ಲಿ ಜಾಜ್ ಪ್ಲೇಯರದ್ದು ಬರೆಸೀನಿ. ಇನ್ನು 37ನೇ ಪ್ರಶ್ನೆ ಎಸ್ಸೆಗೆ ಸಂಬಂಧಪಟ್ಟಂಗಿತ್ತು. ನಮ್ಮ ಹಳೆಯ ವಿಡಿಯೋಗಳನ್ನ ರೆಫರ್ ಮಾಡಿರಿ ಅಂತ ಹಾಕಿ ನಾನು ಅದಕ್ಕೆ. ಯಾಕಂತಂದ್ರೆ ನಿಮಗೆ ಹೇಳಿದ್ದೆ ನಾನು ಏರ್ ಪೊಲ್ಯೂಷನರ ಬರ್ತೈತಿ, ವಾಟರ್ ಪೊಲ್ಯೂಷನರ ಬರ್ತೈತಿ, ನಾಯ್ಸ್ ಪೊಲ್ಯೂಷನರ ಬರ್ತೈತಿ ಅಂಥೇಳಿ. ಪರಿಸರಕ್ಕೆ ಸಂಬಂಧಪಟ್ಟಂಗೆ ಒಂದು ಬಂದೇ ತಿರ್ತೈತೆ ಅಂಥೇಳಿ. ಅಥವಾ ಕರೆಂಟ್ ಇವೆಂಟ್ಸ್ ಅಂದರೆ ಇಂಟರ್ನೆಟ್ ಮತ್ತು ಅದರ ಉಪಯೋಗಗಳು ಅಂತ ಹೇಳಿದ್ದೆ. ಇಲ್ಲ ಅಂದ್ರೆ ರಾಷ್ಟ್ರೀಯ ಹಬ್ಬಗಳು ಅಂತ ಹೇಳಿದ್ದೆ ನಾನು. ರಾಷ್ಟ್ರೀಯ ಹಬ್ಬಗಳು ಅಂತ ಕೇಳಿದರೆ 3 ಬರೀಬೇಕು, ಸಪ್ರೇಟಾಗಿ ಕೇಳಿದ್ರೆ ಅದನ್ನಷ್ಟ ಬರೀಬೇಕು ಅಂತ ಹೇಳಿದ್ದೆ. ಈ ಸಲ ಅವರು ಸಪ್ರೇಟಾಗಿ ರಿಪಬ್ಲಿಕ್ ಡೇ ಬಗ್ಗೆ ಕೇಳ್ಯಾರ. ಹೀಗಾಗಿ ರಿಪಬ್ಲಿಕ್ ಡೇ ಬಗ್ಗೆ ನೀವು ಎಸ್ಸೆಯನ್ನು ಬರೆದಿರ್ತೀರಿ ಅಂತ ಭಾವಿಸುತ್ತಾ ಖಂಡಿತವಾಗಿ ಇಲ್ಲಿ 4 ಅಂಕಗಳನ್ನು ನೀವು ಗಳಿಸ್ತೀರಿ. ಅದೇ ರೀತಿ ಕೊನೆಯ ಪ್ರಶ್ನೆ 38ನೇ ಪ್ರಶ್ನೆ ಪತ್ರಲೇಖನ. ನಮ್ಮದು ಯಾವಾಗಲೂ ನಿಮಗೆ ಹೇಳಿರ್ತೀನಿ ಪರ್ಸ್ನಲ್ ಲೆಟರನ್ನು ಬರೀರಿ, ಭಾಳ ಈಸಿ ಅಂಥೇಳಿ. ರಾಜೇಶ ಅಥವಾ ರಾಮೇಶ್ವರಿ ಅಂತ ತಿಳ್ಕೊಂಡು ಮಾಯಸಂದ್ರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನೀವು ಓದುತ್ತೀರಿ ಅಂತ ಭಾವಿಸುತ್ತಾ ಮೊದಲನೇ ಪರ್ಸ್ನಲ್ ಲೆಟರು ತಂದೆಗೆ ಪತ್ರ. ಇತ್ತೀಚೆಗಷ್ಟೇ ನೀವು ಶಾಲಾ ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಿದ್ರಲ್ಲ, ಅಲ್ಲಿ ಏನು ನಿಮ್ಮ ಅನುಭವಗಳಾದವು ಅನ್ನೋದನ್ನು ವಿವರಿಸಿ ತಂದೆಗೆ ಪತ್ರ ಬರೀರಿ ಅಂತ ಕೇಳ್ಯಾರ.
ಅದು ಬೇಡಪ್ಪ ನಾವು ಆಫೀಷಿಯಲ್ ಲೆಟ್ರ್ ಬರೀತೀವಿ ಅಂತಂದ್ರೆ ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ಗೆ ಒಂದು ಪತ್ರ ಬರೀಬೇಕು. ಏನಪ್ಪ ಅಂತಂದ್ರೆ ನಿಮ್ಮ ಏರಿಯಾದೊಳಗೆ ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ, ಆ ಕುಡಿಯುವ ನೀರಿನ ವ್ಯವಸ್ಥೆನ ಸರಿಯಾಗಿ ಮಾಡಿರಿ ಅಂಥೇಳಿ ಒಂದು ಪತ್ರನ ಬರೀಲಿಕ್ಕೆ ಹೇಳ್ಯಾರ. ನೀವು ಅದನ್ನು ಕೂಡ ಬರಿಬೋದು. ಆತ್ಮೀಯ ವಿದ್ಯಾರ್ಥಿಗಳು, ನಿಮ್ಮ ಎಲ್ಲ ಇಡೀ ರಾಜ್ಯಾದ್ಯಂತ ನಾನು ಗಮನಿಸಿದಂತೆ ನನ್ನ ವಿದ್ಯಾರ್ಥಿಗಳು ನನಗೆ ಫೋನ್ ಮಾಡಿ ಹೇಳಿರೋ ಪ್ರಕಾರ ಎಲ್ಲರೂ ಇಂಗ್ಲೀಷ್ ಪೇಪರನ್ನು ಭಾಳ ಅದ್ಭುತವಾಗಿ ಬರೆದಿರಿ ಅಂತ ಭಾವಿಸುತ್ತಾ, ಖಂಡಿತವಾಗಿ ನಿಮ್ಮ ನಿರೀಕ್ಷೆ ಹುಸಿಯಾಗೋದಿಲ್ಲ. ಮುಂದಿನ ರಿಸಲ್ಟ್ ಬಂದ ದಿವಸ ಖಂಡಿತವಾಗಿ ನೀವೆಲ್ಲ ಖುಷಿ ಪಡ್ತೀರಿ. ನಿಮ್ಮ ಜೂನಿಯರ್ಗಳಿಗೆಲ್ಲ, ಮುಂದೆ ಬರುವಂಥ SSLC ವಿದ್ಯಾರ್ಥಿಗಳಿಗೆಲ್ಲ ನಮ್ಮ ಲರ್ನ್ ಈಜಿ ಯೂಟ್ಯೂಬ್ ಚಾನಲ್ ಬಗ್ಗೆ ಹೇಳ್ರಿ, ಅದು ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳ್ರಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.